ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಬೀನ್ 5 ಮಂತ್ಸ್ ಅನಿಸುತ್ತೆ ನಾನು ಏನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಆ್ಯಂಡ್ ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ನನಗೆ ರೆಡಿ ಆಗೋದು, ಥಿಂಗ್ಸ್ನೆಲ್ಲ ಮೂವ್ ಮಾಡಿ ವೀಡಿಯೋ ಮಾಡೋದು ಅದು ನನಗೆ ಬರಲ್ಲ. ಅದು ಸೆಟ್ಟಿಂಗ್ ಹೆಂಗಾದರೂ ಇರಲಿ, ನಿಮಗೆ ಕಾಂಟೆಕ್ಸ್ಟ್ ಅರ್ಥ ಆದರೆ ಸಾಕು. ಒಂದು ರೀಸೆಂಟ್ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಆಯಿತಾ. ಅವಿನ ವೆರಿ ಹ್ಯಾಪಿ ಕಿಡ್ ಆಯಿತಾ, ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಎಮೋಷನ್ಸ್ ಆ್ಯಕ್ಚುಲಿ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಫಸ್ಟ್ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿರಲಿಲ್ಲ. ಒಂದು 2 ಇಯರ್ಸಿಂದ ಅವಾಯ್ಡ್ ಮಾಡಬಾರ್ದು, ಇಗ್ನೋರ್ ಮಾಡಬಾರ್ದು ಅಂತ ಕಲ್ತಿದ್ದೀನಿ. ಆ್ಯಂಡ್ ಸಿಚುವೇಶನ್ಸ್ ಲೈಫಲ್ಲಿ ಎಷ್ಟೇ ಖರಾಬ್ ಆಗಿದ್ರು, ಕೆಟ್ಟದಾಗಿದ್ರೂ ಕೂಡ ಅದು ಹೆಂಗೋ ತಳ್ಕೊಂಡು ಪಾಸಿಟಿವ್ ಆಗಿರೋದಕ್ಕೆ ನಾನು ಯಾವಾಗಲೂ ಕಲ್ತಿದ್ದೀನಿ, ಅದನ್ನೇ ಮಾಡ್ತಾ ಇರ್ತೀನಿ. ಆ್ಯಂಡ್ ಒಂದೊಂದ್ಸರಿ ತುಂಬ ಹಾರ್ಡ್ ಆದ ತಕ್ಷಣ ಐ ರಿಮೈಂಡ್ ಮೈ ಸೆಲ್ಫ್ ದಟ್ ನಾನು ಹ್ಯೂಮನ್, ನನಗೆ ಇಟ್ಸ್ ಓಕೆ, ನನಗೆ ಫೀಲ್ ಆಗುತ್ತೆ, ನನಗೆ ಎಲ್ಲದನ್ನು ಫೀಲ್ ಮಾಡಲೇಬೇಕು. ಎವ್ರಿ ಟೈಮ್ ನನಗೆ ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ, ಆ್ಯಂಡ್ ಎವ್ರಿ ಟೈಮ್ ನಾನು ಹ್ಯಾಪಿಯಾಗಿರೋಕ್ಕಾಗಲ್ಲ, ಆ್ಯಂಡ್ ಎವ್ರಿ ಟೈಮ್ ನನಗೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಸಿಗಬೇಕು ಅಂತಿಲ್ಲ, ಅಂದರೆ ಕ್ಲೋಷರ್ ಸಿಗಬೇಕು ಅಂತಿಲ್ಲ ಅಂತ ನಾನು ಕಲ್ತ್ಬಿಟ್ಟಿದ್ದೀನಿ ಆಯಿತಾ. ಒಂದು 3 days ಬ್ಯಾಕ್ ನನಗೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಅನ್ಸುತ್ತೆ, ನಾನು ಕುಕ್ ಮಾಡ್ತಾಯಿದ್ದೆ. ನನಗೆ ಸಡನ್ನಾಗಿ ಆಂಕ್ಷಿಯಸ್ ಫೀಲ್ ಆದಂಗೆ ಸ್ಟಾರ್ಟ್ ಆಯಿತು. ನನಗೆ ಬ್ರೀತ್ ಮಾಡೋಕ್ಕಾಗ್ತಾಯಿಲ್ಲ, ಒಂಥರ ಏನೋ ಒಂದು, ನಂಗೆ ಅದನ್ನು ಹೇಳೋಕ್ಕೂ ಕೂಡ ಆಗ್ತಾಯಿಲ್ಲ. ನಾನು ಕುಕ್ ಮಾಡ್ತಾಯಿದ್ದೀನಿ, ನಂಗೆ ಕುಕ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಒಂಥರ ಕುಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಬಟ್ ನನ್ನ ಮನಸ್ಸು ಅಲ್ಲಿಲ್ಲ. ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಗಾಳಿ ತೊಗೊಳ್ತಾ ಇದ್ದೀನಿ, ಆ್ಯಂಡ್ ಕೈಯೆಲ್ಲ ಹಿಂಗೆ ಮೇಲ್ಗಡೆ ಮಾಡಿ ಇಟ್ಸ್ ಓಕೆ ಅಂತೀನಿ, ಬಟ್ ವರ್ಕ್ ಆಗ್ತಾಯಿಲ್ಲ. ನನಗೆ ಮಾರನೇ ದಿನ ಕೆಲಸ ಇತ್ತು, ನಂಗೆ ಆ ಕೆಲಸದ ಬಗ್ಗೆ ಟೆನ್ಷನ್ ಆಗ್ತಾಯಿದೆ. ನಾನೊಂದು ಔಟ್ಫಿಟ್ ಹುಡುಕಿಟ್ಟಿದ್ದೆ, ಅದು ಸಿಗ್ತಾ ಇರಲಿಲ್ಲ, ಅದ್ರ ಬಗ್ಗೆ ನನಗೆ ಟೆನ್ಷನ್ ಆಗ್ತಾಯಿದೆ. ಯಾವುದೋ ಮಿಂತ್ರಾ 30 minutes ಡೆಲಿವರಿಯಲ್ಲಿ ಯಾವುದೋ ಕಾರ್ಡ್ ಹಾಕಿಟ್ಟಿದ್ದೆ, ಅದು ನನಗೆ ಸಿಗ್ತಾ ಇಲ್ಲ, ಅದಕ್ಕೆ ನನಗೆ ಇರಿಟೇಟ್ ಆಗ್ತಿದೆ. ನನ್ನ ತಂಗಿ ನಂದು ಯಾವುದೋ ಒಂದು ಬಟ್ಟೆ ತೊಗೊಂಡು ಹೋಗಿದ್ದೆ ಆಯಿತಾ, ಅದು ನನಗೆ ಯಾಕೆ ತಂದು ಕೊಟ್ಟಿಲ್ಲ ಅಂತ ಅವಳ ಮೇಲೆ ರೇಗಾಡ್ತಾ ಇದ್ದೀನಿ. ನಮ್ಮಪ್ಪ ರೀಲ್ಸ್ ನೋಡ್ತಾ ಇದ್ರು, ವಾಲ್ಯೂಮ್ ಜಾಸ್ತಿ ಇಟ್ಕೊಂಡ್ರು, ನಂಗೆ ಅದಕ್ಕೆ ಇರಿಟೇಟ್ ಆಗ್ತಾಯಿದೆ. ನಾನೇನೋ ಅಡುಗೆ ಮಾಡೋಕ್ಕೆ ಟೊಮೆಟೊ ಹುಡುಕ್ತಿದ್ದೀನಿ, ಅದು ಸಿಗ್ತಿಲ್ಲ, ಅದಕ್ಕೆ ನನಗೆ ಕೋಪ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ನೇಚರ್ ಹತ್ರ ಹೋಗಿ ಕೂತ್ಕೊಂಡೆ, ಅಂದರೆ ಸ್ವಲ್ಪ ಗಾಳಿ ತೊಗೊಳ್ತಾ ಪ್ಲ್ಯಾಂಟ್ಸ್ ಟ್ರೀಸ್ನೆಲ್ಲ ನೋಡ್ತಾ ಕೂತ್ಕೊಂಡೆ, ಆದರೂ ಕೂಡ ಸರಿ ಆಗ್ತಾಯಿಲ್ಲ. ಆಮೇಲೆ ಅಡುಗೆ ಮಾಡಾಯಿತು. ಅಡುಗೆ ಮಾಡಿದ್ಮೇಲೆ ನನಗಷ್ಟು ಅಂದರೆ ಅಡುಗೆ ಮಾಡಿರೋ ಖುಷಿನೂ ಸಿಗ್ತಿಲ್ಲ. ನಾನು ಊಟ ಮಾಡ್ತಾ ಇರಬೇಕಾದ್ರೆ ನನಗೆ ಮಿಸ್ಸಾಗಿ ಚಿಲ್ಲಿ ತಿಂದ್ಬಿಟ್ಟೆ, ಅದಕ್ಕೆ ಇರಿಟೇಟ್ ಆಗ್ತಿದೆ. ಅವತ್ತು ಇಡೀ ಡೇ ನನಗೆ ಹಾಗೆ ಹೋಗಿದೆ. ನನಗೆ ಇಮೋಷನ್ಸ್ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡಿದೆ, ನನಗೆ ಅದು ಕೂಡ ಸಾಕಾಗ್ತಿಲ್ಲ. ಅಳು ಬರ್ತಾ ಇದೆ, ಆ್ಯಂಡ್ ಹಳೇದು ಏನೇನೋ ಕೆಟ್ಟ ನೆನಪುಗಳೆಲ್ಲ ಮತ್ತೆ ಬರ್ತಾ ಇದೆ. ಅಂದರೆ ಅದನ್ನು ಆಲ್ಮೋಸ್ಟ್ ನಾನು ಒಂದೊಂದು ಸಿಚುವೇಶನ್ಸಿಂದ ಹೀಲ್ ಆಗಿ ನಾನು ಬಾಗ್ಲಾಕಿ ಇಟ್ಟಿರ್ತೀನಿ ಅಲ್ವಾ, ಇನ್ನೊಂದ್ಸರಿ ಟಚ್ ಮಾಡೋದು ಬಿಡ. ಬಿಕಾಸ್ ಟಚ್ ಮಾಡೋ ಕೂಡ ನನಗೇನು ಫೀಲೇ ಆಗಲ್ಲ, ಬಿಕಾಸ್ ಐ ಆಮ್ ಹೀಲ್ಡ್ ಫ್ರಮ್ ದೋಸ್ ಏನೋ ಟಾಕ್ಸಿಕ್ ಸಿಚುವೇಶನ್ಸ್ ಆಗಿರ್ಬೋದು, ಟಾಕ್ಸಿಕ್ ಪೀಪಲ್ ಆಗಿರ್ಬೋದು ಅಂತ. ಬಟ್ ನಾನು ವಾಪಸ್ ಹೋಗಿ ಮತ್ತೆ ಅದನ್ನು ಓಪನ್ ಮಾಡಿ ಅದು ನನಗೆ ಅಫೆಕ್ಟ್ ಆಗಂಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಬಟ್ ನನ್ನ ಕೈಯಲ್ಲಿಲ್ಲ, ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ. ಅವತ್ತು ಇಡೀ ಹಾಗೆ ಇತ್ತು. ಮಾರನೇ ಎದ್ದ ತಕ್ಷಣ ಮತ್ತೆ ಆಂಕ್ಷಿಯಸ್ ಫೀಲ್ ಆಗ್ತಿದೆ, ನನಗೆ ಫುಲ್ ಪ್ಯಾನಿಕ್ ಅಟ್ಯಾಕ್ಸ್ ಆದಂಗೆ ಆಗ್ತಾಯಿದೆ. ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನನಗೆ ಸೈಕ್ಯಾಟ್ರಿಸ್ಟ್ ಎಲ್ಲ ಕನ್ಸಲ್ಟ್ ಮಾಡೋಣ ಅಂತ ಅನಿಸುತ್ತೆ. ಬಿಕಾಸ್ ನನಗೆ ಆಗ್ತಾನೇ ಇಲ್ಲ, ನಂಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿದೆ. ನನಗೆ ಏನಕ್ಕೆ ಆಗ್ತಿದೆ ಅಂತ ಗೊತ್ತಿಲ್ಲ, ಪರ್ಟಿಕ್ಯುಲರ್ ರೀಸನ್ ಗೊತ್ತಿಲ್ಲ. ಆ್ಯಂಡ್ ಈ ಎಮೋಷನ್ಸಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಐವ್ ಆಲ್ವೇಸ್ ಬೀನ್ ದ ವೆರಿ ಸ್ಟ್ರಾಂಗ್ ಪರ್ಸನ್ ಆಯಿತಾ. ನನಗೆ ಗೊತ್ತು ನನಗೆ ಏನಾಗ್ತಿದೆ ಅಂತ. ಆ್ಯಂಡ್ ಯಾವಾಗಲೂ ಕೂಡ ಹ್ಯಾಂಡಲ್ ಮಾಡ್ತೀನಿ. ಹ್ಯಾಂಡಲ್ ಮಾಡೋಕ್ಕಾಗದೇ ಇದ್ರೂ ಕೂಡ ಒಂದು ಸ್ವಲ್ಪ ಡೇಸ್ ಆದಮೇಲೆ ಕೂಡ ಹೆಂಗೋ ಸ್ಟ್ರೆಂತ್ ತೊಗೊಂಡಿರ್ತಿದೆ. ಬಟ್ ನನಗಿದನ್ನು ಏನು ನೇಮ್ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ, ಆ ಥರ ನನಗೆ ಫೀಲ್ ಆಗ್ತಾಯಿದೆ. ಅದಾದಮೇಲೆ ದೆನ್ ಮಾರನೇ ದಿನ ಎದ್ದ ತಕ್ಷಣ 3 pages ಜರ್ನಲ್ ಬರೆದೆ ಆಯಿತಾ. ತುಂಬ ದಿನ ಆಗಿತ್ತು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಬರಿತಾ ಇದ್ದೀನಿ, ಅಳ್ತಿದ್ದೀನಿ, ನನಗೆ ಕಂಟ್ರೋಲೇ ಆಗ್ತಾಯಿಲ್ಲ. ನಾನು ಹೊರಗಡೆ ಹೋಗಿ ಕೂತ್ಕೊಂಡೆ, ತುಂಬ ಹೊತ್ತು ಮೊಬೈಲು ನೋಡಿಲ್ಲ, ಏನು ಮಾಡಿದ್ರು ಆಗ್ತಿಲ್ಲ. ಅದ್ರ ಬೇರೆ ಅದ್ರದ್ದು ಹಿಂದಿನ ದಿನ ನಾನು ಬೆಳಗ್ಗೆದ್ದು ಡೇ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ದೆ. ಮೆಡಿಟೇಷನ್ ಮಾಡಿದ್ದೆ, ಬ್ರೆತ್ ವರ್ಕ್ ಮಾಡಿದ್ದೆ, ಆಮೇಲೆ ಯೋಗ ಮಾಡಿದ್ದೆ. ಐ ಆಲ್ವೇಸ್ ಬಿಲೀವ್ ಆಯಿತಾ, ಡೇ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲ, ನಾನು ಡೇ ಇಷ್ಟು ಚೆನ್ನಾಗಿ ನೀನೇ ಸ್ಟಾರ್ಟ್ ಮಾಡಿದ್ದೆ, ಆದರೂ ಕೂಡ 1 day ಆಗಿ ನಾನು ಮಲ್ಗೆದ್ರೂ ಕೂಡ ನನಗೆ ಯಾಕೆ ಹಿಂಗೆ ಫೀಲ್ ಆಗ್ತಿದೆ ಅಂತ ಗೊತ್ತಿಲ್ಲ. ಅದಾದಮೇಲೆ ನಂಗೆ ಕೆಲಸ ಆಯಿತು. ನಂಗೆ ಕೆಲಸಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿದ್ದು, ನಂಗೆ ಪ್ರಿಪೇರ್ ಆಗೋಕ್ಕೂ ಮನಸ್ಸಾಗ್ತಾಯಿಲ್ಲ. ನಾನು ದೇವ್ರ ಹತ್ರ ಹೋಗಿ ನಿಂತ್ಕೊಂಡು ಹೇಳ್ಕೊತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆ್ಯಂಡ್ ಬುಕ್ಕಲ್ಲಿ ಬರಿತೀನಿ. ಏನು ಮಾಡಿದ್ರೂ ಆಗ್ತಿಲ್ಲ. ಲೈಕ್ ಅಪ್ಪ, ನಂಗೆ ಸತ್ತೋಗೋ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಅದಾದಮೇಲೆ ನಾನು ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ರೆಡಿ ಆಗೋಕ್ಕಿಂತ 1 hour ಮುಂಚೆನೂ ಫುಲ್ ಹುಚ್ಚಿ ಥರ ಅನ್ನಿಸಿದೆ. ನಾನು ಬ್ರಷ್ಷೂ ಮಾಡಿಲ್ಲ, ಮುಖನೂ ತೊಳೆದಿಲ್ಲ, ಹಂಗೆ ಇದ್ದೀನಿ. ನನಗೆ ಸ್ನಾನ ಮಾಡೋಕ್ಕೆ ಹೋಗ್ತಿಲ್ಲ, ಹೇರ್ ಎಲ್ಲ ಹಿಂಗೆಲ್ಲ ಆಗಿದೆ. ಅದಾದಮೇಲೆ ಕೆಲ್ಸಕ್ಕೆ ಹೋದೆ ಆಯಿತಾ.
ಕೆಲಸ ಮುಗಿಸ್ಕೊಂಡು ಬಂದೆ. ನಂಗೆ ಕೆಲಸದಲ್ಲೇ ಇದ್ದಾಗ ಯೂಶ್ವಲಿ ನಂಗೆ ಏನಾದರೂ ಎಮೋಷನ್ಸ್ ಇದ್ದಾಗೆಲ್ಲ ನಂಗೆ ಅದು ತಲೆಗೆ ಬರಲ್ಲ, ಆ್ಯಕ್ಚುಲಿ ಬರಲ್ಲ. ಅದೇನೋ ಗೊತ್ತಿಲ್ಲ, ನಂಗೆ ನನ್ನ ಕೆಲಸದ ಮೇಲೆ ಇರೋ ಒಲವೋ ಅಥವಾ ನನಗೆ ನನ್ನ ಬಗ್ಗೆ ಇರೋ ಕಾನ್ಫಿಡೆನ್ಸೋ ಗೊತ್ತಿಲ್ಲ. ಬಟ್ ನನ್ನ ಕೆಲಸದಲ್ಲಿದ್ದಾಗ ನನಗೆ ಏನೂ ಓದೋರಾಗಲ್ಲ. ಆಗಿದೆ ಒಂದು ಸ್ವಲ್ಪ ಟೈಮು, ಬಟ್ ಇಟ್ಸ್ ಇನ್ ದ ಪಾಸ್ಟ್. ಸೊ ಅವತ್ತಿನ ದಿನ ಮಾರನೇ ಏನಾಯಿತು ನಂಗೆ ನೆನಪಿಲ್ಲ. ಆಯಿತಾ, ನಂಗೆ ಸ್ವಲ್ಪ ಅಲ್ಲ, ಐ ಆಮ್ ವೆರಿ ಫರ್ಗೆಟ್ಫುಲ್. ನನಗೆ ಅವತ್ತಿನ ದಿನದ ಅಷ್ಟು ನೆನಪಿಲ್ಲ. ಮಾರನೇ ಬೆಳಗ್ಗೆ ಎದ್ದ ತಕ್ಷಣ ಐ ಗಾಟ್ ಮೈ ಪೀರಿಯಡ್ಸ್. ಆ್ಯಂಡ್ ಐ ಆಮ್ ಸಮ್ವನ್, ನನಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಕಮ್ಮಿ ಆಯ್ತಾ ಪೀರಿಯಡ್ಸ್ ಟೈಮಲ್ಲಿ. ಈ ಥರದ್ದೆಲ್ಲ ನನಗೆ ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಿಲ್ಲ. ದೆನ್ ನಾನು ಇದ್ರ ಬಗ್ಗೆ ಸುಮ್ಮನೆ ಹುಡುಕ್ತಾ ಇದ್ದೆ, ಪೀರಿಯಡ್ಸ್ ಹಿಂದಿನ ದಿನ ಮೂಡ್ ಸ್ವಿಂಗ್ಸ್ ಎಲ್ಲ ಬರುತ್ತಲ್ಲ ಅದಕ್ಕಂತ. ದೆನ್ ಐ ಲರ್ನ್ಡ್ ಅಬೌಟ್ ಲೂಟಿಯಲ್ ಫೇಸ್ ಅಂತ ಇರುತ್ತಂತೆ ವಿಮೆನ್ದು, ಲೈಕ್ ಯಾವುದು ಪೀರಿಯಡ್ ಸೈಕಲಲ್ಲಿ. ಸೊ ನಿಮಗೆ ಪೀರಿಯಡ್ಸ್ ಆಗೋಕ್ಕಿಂತ ಒಂದಿನದ ಮುಂಚೆ ಅಥವಾ ಸ್ವಲ್ಪ ಡೇಸ್ ಮುಂಚೆ ಈ ಥರ ಫೀಲ್ ಆಗುತ್ತೆ. ದಟ್ ಈಸ್ ಆ್ಯಂಕ್ಷಿಯಸ್ನೆಸ್ ಫೀಲ್ ಆಗುತ್ತೆ, ಡಿಪ್ರೆಷನ್ ಫೀಲ್ ಆಗುತ್ತೆ, ಆ್ಯಂಡ್ ಅನಾಯ್ಡ್ ಫೀಲ್ ಆಗ್ತೀರಾ, ಕೋಪ ಬರುತ್ತೆ, ಇರಿಟೇಷನ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ನಾರ್ಮಲ್ ಅಂತ. ನನಗೆ ಆವಾಗ ಸ್ವಲ್ಪ ಜೀವ ಬಂದಂಗೆ ಆಯಿತು. ನನಗೆ ಹಿಂಗೆಲ್ಲ ಆಗ್ತಿದ್ರು, ನಂಗೆ ಡಿಪ್ರೆಷನ್ ಬಂದಿದೆ, ಏನಾಗ್ತಾಯಿದೆ, ಯಾವ ಥರ ಆಗ್ತಿದೆ ಹಾಗೆ ಅಂತ. ದೆನ್ ಅದ್ರದ್ದೇ ಯಾವುದೋ ಒಂದು ರೀಲ್ ನೋಡ್ತಾ ಇದ್ದೆ. ದೆನ್ ಸೋ ಮೆನಿ ವಿಮೆನ್ ಕಮೆಂಟೆಡ್ ಆಯಿತಾ, ಇಟ್ಸ್ ಹೆಲ್ ಆ್ಯಕ್ಚುಲಿ, ಅದನ್ನು ಹೇಳೋಕ್ಕೆ ಆಗಲ್ಲ, ಆ ಥರ ಈ ಥರ ಅಂದ್ಕೊಂಡ. ನನಗೆ ಆವಾಗ ಸ್ವಲ್ಪ ನಾರ್ಮಲ್ ಅಂತ ಅನ್ನಿಸ್ತು. ಬಟ್ ದಟ್ ಫೇಸ್ ವಾಸ್ ಹೆಲ್ ಆಯಿತಾ. ಸೊ ಆಫ್ಟರ್ ಲರ್ನಿಂಗ್ ಫ್ರಮ್ ದೋಸ್ ಎಕ್ಸ್ಪೀರಿಯನ್ಸ್ ಅಥವಾ ಎಮೋಷನ್ಸ್ ಆಯಿತಾ, ಐ ಡ್ರಾ ದಿಸ್ ಕನ್ಕ್ಲೂಷನ್. ನನ್ನ ಮನುಷ್ಯ ಅಂತ ಅಂದಮೇಲೆ ನಾನು ಎವ್ರಿ ಟೈಮ್ ಸ್ಟ್ರೈವ್ ಮಾಡೋಕ್ಕಾಗಲ್ಲ ಟು ಮೇಕ್ ದ ಸಿಚುವೇಶನ್ಸ್ ಕಂಫರ್ಟಬಲ್ ಆರ್ ಓಕೆ ವಿತ್ ಮೀ. ನನಗೆ ಎವ್ರಿ ಟೈಮು ಕಂಫರ್ಟಬಲ್ ಆಗೇ ಇರಬೇಕು ಅಂತಿಲ್ಲ. ಆ್ಯಂಡ್ ಎಲ್ಲ ಒಂದು ನನಗೆ ಆಗ್ತಿರೋ ಎಮೋಷನ್ಸ್ಗೂ ಕೂಡ ನಂಗೆ ಕ್ಲೋಷರ್ ಸಿಗಬೇಕು ಅಂತಿಲ್ಲ, ಅಥವಾ ಎಲ್ಲ ಪ್ರಾಬ್ಲಮ್ಸ್ಗೂ ನನ್ನ ಹತ್ರ ಸೊಲ್ಯೂಷನ್ ಇರಬೇಕು ಅಂತ ಇಲ್ಲ. ಒಂದು ಸರಿ ನಾನು ತುಂಬ ಟೈಮ್ ಅಥವಾ ಮನುಷ್ಯ ಅದನ್ನು ತುಂಬ ಟೈಮ್ ಅನ್ಕಂಫರ್ಟಬಲ್ ಸಿಚುವೇಶನ್ ಇರಲೇಬೇಕಾಗತ್ತೆ, ಆ ಪೇನ್ನ ಅನುಭವಿಸ್ಲೇಬೇಕಾಗತ್ತೆ. ಆ್ಯಂಡ್ ಆ ಪೇನಿಂದ ನಿಮ್ಗೆ ನೀವು ಏನೇ ಮಾಡಿದ್ರು ಕೂಡ ಒಂದೊಂದು ಸರಿ ಏನೂ ವರ್ಕೌಟ್ ಆಗಲ್ಲ, ಆ್ಯಂಡ್ ದಟ್ ಈಸ್ ಓಕೆ. ನಾನು ಯಾವುದೋ ಒಂದು ಬುಕ್ ಓದ್ತಾ ಇದ್ದಾಗ, ಯಾವುದದು ಇಟ್ ಎಂಡ್ಸ್ ವಿತ್ ಅಸ್ ಅಂತ ಕಾಲಿನ್ ಹೂವರ್ದು, ಅದರಲ್ಲಿ ಒಂದು ಲೈನ್ ಓದಿದೆ ಆಯಿತಾ, ವೆನ್ ಥಿಂಗ್ಸ್ ಗೆಟ್ಸ್ ಹಾರ್ಡ್ ಕೀಪ್ ಸ್ವಿಮ್ಮಿಂಗ್. ಅಂದರೆ ಕೀಪ್ ಸ್ವಿಮ್ಮಿಂಗ್ ಅಂದರೆ ಯು ಶುಡ್ ಜಸ್ಟ್ ಕೀಪ್ ಗೋಯಿಂಗ್. ಇವಾಗ ಒಂದೊಂದು ಸರಿ ನಿಮ್ಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅಂದರೂ ಕೂಡ ಜಸ್ಟ್ ಬಿ ಇನ್ ಇಟ್. ಅನುಭವಿಸಿ ಹೋಗ್ತಾ ಇರಿ ಅಷ್ಟೇ. ನಿಮ್ಗೆ ಏನೇನೆಲ್ಲ ಟ್ರೈ ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದ್ರಿ, ಅದಾದರೂ ಕೂಡ ಸರಿಯಾಗಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಆ ಪೇನನ್ನು ನಾನು ಅನುಭವಿಸ್ಲೇಬೇಕು. ನಾನು ಅಳಬೇಕು ಆಗುತ್ತೆ, ಡಿಪ್ರೆಸ್ಡ್ ಫೀಲ್ ಆಗಬೇಕು ಅಂತ ಆಗುತ್ತೆ. ಸೊ ಐ ಡೋಂಟ್ ನೋ, ನನಗೆ ಇದನ್ನು ಏನಕ್ಕೆ ಹೇಳಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇದ್ರಲ್ಲಿ ನನಗೇನಾದರೂ ಮೆಸೇಜ್ ಇದೆಯಾ ನನಗೇನು ಗೊತ್ತಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಟೆಲ್ ದಿಸ್. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಈ ಥರ ಫೀಲ್ ಆಗ್ತಾ ಇದ್ರೆ ಅಲ್ವಾ, ಬಿಕಾಸ್ ನಾವು ಯಾವುದಾದ್ರೂ ಒಂದು ವೀಡಿಯೋ ನೋಡಿದಾಗ, ಯಾರಿಗೋ ಒಂದು ಫೀಲ್ ಆಗ್ತಾ ಇದ್ದಿದ್ದು ನೋಡಿದಾಗ, ಆ್ಯಂಡ್ ನಮಗೂ ಕೂಡ ಅದು ಫೀಲ್ ಆಗ್ತಾ ಇದ್ದಾಗ ನಮಗೇನೋ ಒಂಥರ ರೀಅಶ್ಯೂರೆನ್ಸ್ ಥರ ಫೀಲ್ ಆಗುತ್ತೆ ಅಲ್ವಾ. ಓಕೆ, ಐ ಆಮ್ ನಾಟ್ ಅಲೋನ್. ಎಲ್ರಿಗೂ ಆ ಥರ ಆಗುತ್ತೆ, ಆ್ಯಂಡ್ ಇಟ್ ಈಸ್ ಓಕೆ ಅಂತ. ಸೊ ನಿಮ್ಗೆ ಯಾರಿಗಾದರೂ ಆ ಥರ ಫೀಲ್ ಆಗ್ತಾ ಇದ್ದರೆ, ಮೇ ಬಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಸ್ವಲ್ಪ ಧೈರ್ಯ ಬರ್ಬೋದು. ದಟ್ಸ್ ನಿಮಗೆ ಮಾತ್ರ ಅಲ್ಲ, ಎಲ್ರಿಗೂ ಆಗ್ತಾ ಇದೆ ಎದ್ಕೊಂಡು ಅಂತ. ಸೊ ಅಷ್ಟೇ ನಂಗೆ ಹೇಳಬೇಕು ಅಂತ ಇದ್ದೆ. ಆ್ಯಂಡ್ ಇಟ್ಸ್ ಬೀನ್ ಸೋ ಲಾಂಗ್. ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡಿದೆ. ನಾನು ಇನ್ಸ್ಟಾಗ್ರಾಮಲ್ಲೂ ಹೇಳ್ತಾ ಇದ್ದೆ, ನನಗೆ ಇವಾಗ ಸೋಷಿಯಲ್ ಮೀಡಿಯಿಂದ ಸ್ವಲ್ಪ ದೂರ ಇರೋದು ನಂಗೆ ಆರಾಮ ಅನಿಸುತ್ತೆ ಅಂತ. ಸೊ ಐ ಹ್ಯಾವ್ ಲಾಟ್ಸ್ ಟು ಶೇರ್, ಬಟ್ ಮನ್ಸು ಬಂದಾಗ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಯು ಹ್ಯಾವ್ ದ ಸ್ಟ್ರೆಂತ್ ಟು ಓವರ್ಕಮ್ ಎವ್ರಿಥಿಂಗ್. ಲೈಫಲ್ಲಿ ಏನೇ ಬಂದರೂ ಕೂಡ ಎದುರಿಸಿ ಗಿವ್ ಅಪ್ ಮಾಡಬೇಡಿ. ಇರೋ ಚಿಕ್ಕ ಜೀವನದಲ್ಲಿ ಡು ನಾಟ್ ಗಿವ್ ಟೂ ಮೆನಿ ಫಕ್ಸ್ ಟು ಎವ್ರಿಥಿಂಗ್. ಐ ಮೀನ್ ಎಲ್ಲದಕ್ಕೂ ಕೂಡ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲದಕ್ಕೂ ಕೂಡ ಟೆನ್ಷನ್ ಹಾಕೋಕ್ಕೆ ಹೋಗ್ಬೇಡಿ, ಆ್ಯಂಡ್ ಎಲ್ಲದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.